ತನ್ನ ಕಷ್ಟದಲ್ಲಿ ಕಣ್ಣೀರನ್ನೇ ಶಕ್ತಿಯಾಗಿಸಿ ಪರಿವರ್ತಿಸಿಕೊಂಡಿದ್ದ ಫುಟ್ಬಾಲ್ ಲೋಕದ ದೊರೆ ಕ್ರಿಸ್ಟಿಯಾನೋ ರೊನಾಲ್ಡೋ. ಅಪ್ಪ ಹಾಕಿದ ಹಳೆ ಬೂಟ್ಗಳೇ ಅವರಿಗೆ ಆಸ್ತಿಯಾಗಿದ್ವು. ನನಗೆ ಚೆಂಡು ಸಿಕ್ಕಿದ್ರೆ ಸಾಕು, ಜಗತ್ತೇ ಗೆಲ್ತೇನೆ ಅಂತ ನಂಬಿದ ಬಾಲಕ 12ನೇ ವಯಸ್ಸಿನಲ್ಲೇ ಮನೆ ಬಿಟ್ಟು ಬರುವಾಗ ಮನೆ ನೆನಪಾದಾಗ್ಲೆಲ್ಲ ರಾತ್ರಿ ಹೊತ್ತು ಕದ್ದು ಹತ್ತಿದ್ದ ಬಾಲಕ ಅಂದು ಅತ್ತೆ ಕಣ್ಣೀರೇ ಇಂದು ಹೊಳಪಾಗಿ ಮಾರ್ಪಟ್ಟಿದೆ. ಒಂದು ಹಂತದಲ್ಲಿ ಹೃದಯ ಚಿಕಿತ್ಸೆಯಾದಾಗ ಇನ್ಮುಂದೆ ಈತ ಆಡೋಕೆ ಸಾಧ್ಯ ಇಲ್ಲ ಎನ್ನೋ ಮಾತು ಕೇಳಿಬಂದಿತ್ತು. ಆಗ ರೊನಾಲ್ಡೋ ಕುಸಿಯಲಿಲ್ಲ. ಎಂಟ್ರಿ ಕೊಟ್ಟು ಕಷ್ಟಪಡುತ್ತಾ ಆಟ ಆಡ್ತಾರೆ. ನಿನ್ನಿಂದ ಏನು ಮಾಡೋದಿಕ್ಕೆ ಆಗೋದಿಲ್ಲ ಅಂತ ಹೇಳಿದವರೆಲ್ಲ ಅವತ್ತು ಮೌನವಾಗಿ ಕೂತಿದ್ರು. ರೊನಾಲ್ಡೋ ಅವರ ಪ್ರತಿಯೊಂದು ಗೋಲ್ ಹಿಂದೆ ಒಂದು ಹೋರಾಟ ಇದೆ. ಅವರು ಮೈದಾನದಲ್ಲಿ ಓಡುವ ಓಟ ಅಲ್ಲ, ಅದು ತನ್ನನ್ನು ನಂಬದ ಜಗತ್ತಿಗೆ ನೀಡುವ ಸವಾಲು. ವಿಶ್ವದ ಅತ್ಯಂತ ಶ್ರೀಮಂತ ಆಟಗಾರನಾಗಿರುವ ಅವರ ಮನಸ್ಸು ಇಂದಿಗೂ ಆ ಹಸಿವಿನಿಂದ ಕನಸು ಕಾಣ್ತಾ ಇದ್ದ ಮೈಡಾರದ ಬಾಲಕನಂತೆ ಅಷ್ಟೇ ಶುದ್ಧವಾಗಿದೆ. ರೊನಾಲ್ಡೋ ನಮಗೆ ಕಲಿಸೋದು ಒಂದೇ, ಜಗತ್ತು ನಿಮ್ಮನ್ನ ನೋಡಿ ನಗಬಹುದು, ಆದ್ರೆ ಛಲ ಅಚಲವಾಗಿದ್ರೆ ಅದೇ ಜಗತ್ತು ನಿಮ್ಮ ಮುಂದೆ ತಲೆ ಬಾಗುತ್ತೆ ಅಂತ.